ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಗೌರಿಶಂಕರ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಶಂಕರ ಗೌರಿಗೆ ಬೈತಾ ಇರ್ತಾನೆ. ಗೌರಿ ಮನುಷ್ಯಳೇ ಅಲ್ಲ, ಅವಳು ಎಷ್ಟು ಬದಲಾಗಿದ್ದಾಳೆ ಅಂದರೆ ಅವಳೀಗ ಕಲ್ಬಂಡೆ ಆಗಿದ್ದಾಳೆ. ಅವಳಿಗೆ ಸ್ವಲ್ಪನೂ ಕೂಡ ಮನಸ್ಸು ಅನ್ನೋದೇ ಇಲ್ಲ, ಇಂತಿ ಅನ್ನೋ ಮನುಷ್ಯತ್ವನೂ ಇಲ್ಲ, ಈ ಕಡೆ ತಾಯಿ ಅನ್ನೋ ಕರುಣೆನೂ ಇಟ್ಕೊಂಡಿಲ್ಲ. ಪ್ರೀತಿ ವಿಶ್ವಾಸ ಎಲ್ಲದನ್ನು ಬಿಟ್ಬಿಟ್ಟು ಅವಳೀಗ ಅವಳ ಮನಸ್ಸಲ್ಲಿ ಬರೀ ದ್ವೇಷನೇ ತುಂಬ್ಕೊಂಡಿದ್ದಾಳೆ ಕಣ್ಲಾ. ಅವಳು ಮುಂಚಿನ ಗೌರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಮುಂಚೆ ನನ್ನ ಗೌರಿ ಮೈ ತುಂಬ ಪ್ರೀತಿ ತುಂಬ್ಕೊಂಡಿದ್ಲು, ಆದರೆ ಇವಳು ಮೈ ತುಂಬ ಕೊಬ್ಬನ್ನೇ ಬೆಳೆಸ್ಕೊಂಡಿದ್ದಾಳೆ. ಅವಳನ್ನ ನಾನು ಏನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಆದರೆ ಅವಳು ನಾನು ಅನ್ಕೊಂಡಾಗೆ ಇಲ್ಲೇ ಇಲ್ಲ. ಈ ಸರಿನೂ ನಾನು ಅವಳ ಮನೆ ಹತ್ರ ಹೋದಾಗೆಲ್ಲ ಅವಳು ನನಗೆ ಎಷ್ಟೆಲ್ಲ ಅವಮಾನ ಮಾಡಿದ್ದಾಳೆ ಗೊತ್ತಾ. ಮಾಡಿದ ಅವಮಾನನೆಲ್ಲ ಮರೆತು ನಾನು ಆ ಮಗುಗೋಸ್ಕರ ಮನೆ ಹತ್ರ ಹೋಗ್ತಾನೆ ಇದ್ದೀನಿ. ಮಗು ನನ್ನ ನೋಡಬೇಕು ಅಂತ ಹಂಬಲಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಆ ಮಗುಗೋಸ್ಕರ ಹೋಗ್ತಾ ಇದ್ದೆ. ಇವತ್ತೇನೇ ಆಗಲಿ ಇನ್ಯಾವತ್ತೂ ಕೂಡ ನಾನು ಅವಳ ಮನೆ ಕಡೆ ತಲೆ ಹಾಕೋದಿಲ್ಲ. ಇದು ಏನಾದರೂ ಸರಿನೇ, ಇನ್ನು ಅವಳ ನನ್ನ ಸಂಬಂಧ ಮುಗ್ದೇ ಹೋಯ್ತು ಶಂಕರ ಹೇಳ್ತಾ ಇರ್ತಾನೆ. ಆಗ ಕೋಳಿ ಮತ್ತು ಚುರುಮುರಿ ಇಬ್ರು ಮನಸ್ಸಿಗೆ ತುಂಬಾನೇ ನೋವು ಮಾಡ್ಕೊತಾರೆ. ಇದು ಅಣ್ಣ ಅತ್ಕೆವ್ವ ಅಂತ ಹೇಳಿದಾಗ ಅವಳ ಅತ್ಕೆವ್ವ ನನ್ನ ಪಾಲಿಗೆ ಅವಳು ಸತ್ತೋದ್ಲು ಅಂದಾಗ ಮತ್ತೆ ಯಾಕ್ಲಾ ಅವಳ ಅತ್ಕೆವ್ವ ಇನ್ನೊಂದ್ಸರಿ ನಿನ್ ಬಾಯಲ್ಲಿ ಮಾತು ಬಂತು ಅಂದ್ರೆ ಈ ಶಂಕರನೇ ನಿನ್ ಪಾಲಿಗೆ ಇರೋದಿಲ್ಲ ಸತ್ತೋದ ಅಂತ ಅನ್ಕೊಂಬಿಡಿ. ಶಂಕರ ಹೇಳ್ತಾನೆ, ಅಲ್ಲ ಅಣ್ಣ, ನೀನು ಈ ರೀತಿ ಎಲ್ಲ ಮಾತಾಡಬೇಡ. ನೀನು ನಮಗೆ ಒಡೆ ಹುಟ್ಟಿದ ಅಣ್ಣ ಇಲ್ಲದೆ ಇರ್ಬೋದು, ಆದರೆ ನೀನು ಈ ರೀತಿ ಮನಸ್ಸಿಗೆ ನೋವು ಮಾಡ್ಕೊತಾ ಇರೋದು ನೋಡೋದಕ್ಕೆ ತುಂಬಾನೇ ಕಷ್ಟ ಆಗ್ತಿದೆ. ಕೋಳಿ ಚುರುಮುರಿ ಶಂಕರನ್ಗೆ ಸಮಾಧಾನ ಮಾಡ್ತಾ ಇರ್ತಾರೆ. ನೋಡು, ಅವನಿಗೆ ಇಷ್ಟ ಇದ್ದೋ ಇಲ್ದೋ ಮಾತು ಕೊಟ್ಬಿಟ್ಟಿದ್ದೀನಿ, ಗಂಗನೇ ನನ್ನ ಹೆಂಡ್ರು ಅಂತ, ಅವಳ ಜೊತೆಗೆ ಆಗ್ತೀನಿ ಅಂತ ಕೂಡ ಹೇಳಿದ್ದೀನಿ. ಆ ದೇವರು ಹೇಗೆ ನಡ್ಸ್ಕೊಂಡು ಹೋಗ್ತಾನೋ ನಾನು ಹೋಗ್ತಾ ಇರ್ತೀನಿ ಕಡ್ಲ ಅಂತ ಶಂಕರ ಹೇಳ್ತಾನೆ. ಇಷ್ಟೆಲ್ಲ ಮಾತಾಡ್ತೀಯಲ್ಲಣ್ಣ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯ ಅಣ್ಣ? ಇವಾಗ್ಲೂ ನೀನು ಗಂಗನ್ನ ಗೌರಿ ಸ್ಥಾನದಲ್ಲಿಟ್ಟು ನೋಡ್ತಾ ಇದೀಯಾ? ಹೆಂಡ್ತಿ ಅಂತ ನೀನು ಒಪ್ಕೊಂಡಿದ್ಯಾ? ಅವಳನ್ನ ಪ್ರೀತಿ ಮಾಡ್ತಾ ಇದೀಯನಣ್ಣ ಕೇಳಿದಾಗ ಈ ಕಡೆ ಶಂಕರನಿಗೆ ಗೌರಿಯ ಹಳೆ ಪ್ರೀತಿ ಎಲ್ಲ ನೆನಪಾಗುತ್ತೆ. ಗೌರಿ ಜೊತೆ ಕಳೆದಿರೋ ಒಂದೊಂದು ಕ್ಷಣನೂ ಕೂಡ ಶಂಕರನ್ನ ಕಾಡ್ತಾ ಇರುತ್ತೆ. ಅವನಿಗೆ ಉತ್ತರನೂ ಸಹ ಕೊಡೋಕ್ಕಾಗದೆ ಸುಮ್ಮನೆ ಕುತ್ಕೊಂಡ್ಬಿಡ್ತಾನೆ. ಈ ಕಡೆ ಭೈರಾದೇವಿ ಮತ್ತೆ ಗಂಗಾ ಇಬ್ರು ಸೇರ್ಕೊಂಡು ಪುರೋಹಿತರಿಗೆ ಫೋನ್ ಮಾಡಿ ಅವಳ ಕೊರಳಲ್ಲಿರೋ ತಾಡಿ ಸಿಕ್ಕಿಲ್ಲ ಅಂದ್ರೆ ಬೇರೆ ಏನಾದರೂ ದಾರಿ ಇದೆಯಾ ಅಂತ ವಿಚಾರಿಸ್ತಾ ಇರ್ತಾರೆ. ಅಮ್ಮ, ನಾನು ಒಂದ್ಸರಿ ಆಲ್ರೆಡಿ ಹೇಳಾಗಿದೆ, ಪದೇ ಪದೇ ಅದನ್ನ ಚೇಂಜ್ ಮಾಡಿ ಹೇಳೋದಕ್ಕೆ ಬರೋದಿಲ್ಲ. ಸಲ ನಾನು ಏನು ಹೇಳಿದಿನೋ ಅದೇ ಆಗೋದು. ನಾನು ಹೇಳ್ತಿರೋದಲ್ಲ, ಜಾತಕನೇ ಹೇಳ್ತಾ ಇರೋದು. ಮದುವೆ ಆಗಿರೋ ಹುಡುಗ ನಿನಗೆ ಮತ್ತೆ ಮದುವೆಯ ಕಂಕಣ ಬಲ ಇಲ್ಲ. ನಿಮ್ಮ ಒತ್ತಾಯದ ಮೇರೆಗೆ ಅದೇ ತಾಳಿ ಸಿಕ್ಕಿದ್ರೆ ಮಾತ್ರ ಮದುವೆ ಆಗೋದಕ್ಕೆ ಸಾಧ್ಯ. ತಾಳಿ ಸಿಕ್ಲಿಲ್ಲ ಅಂದ್ರೆ ಈ ಜನ್ಮದಲ್ಲಿ ಅವನಿಗೆ ಬೇರೆ ಮದುವೆ ಆಗೋ ಋಣ ಇಲ್ಲ. ಪುರೋಹಿತರು ಹೇಳ್ತಾರೆ, ಏನ್ರಿ ಹೀಗೆ ಹೇಳ್ತಾ ಇದ್ದೀರಾ? ವರ ಕೊಟ್ಟರು ಕೂಡ ಪೂಜಾರಿ ವರ ಕೊಡ್ಲಿಲ್ಲ ಅನ್ನೋ ಹಾಗೆ ಈ ರೀತಿ ಹೇಳ್ತಾ ಇದ್ದೀರಾ? ಜಾತಕಕ್ಕೆ ನಾನು ಸವಾಲಾಗ್ತೀನಿ, ನನ್ ಸೊಸೆ ಮತ್ತೆ ಮಗನ ಮದುವೆ ನಾನು ಮಾಡೇ ಮಾಡ್ತೀನಿ. ಭೈರಾದೇವಿ ಸವಾಲಾಕಿ ಫೋನ್ ಇಡ್ತಾಳೆ. ಇನ್ನೊಂದ್ ಕಡೆ ನಾನು ಕೇಳ್ತಾ ಇರೋ ಪ್ರಶ್ನೆಗೆ ನಿನ್ನ ಹತ್ರ ಉತ್ತರ ಇಲ್ಲ ಅಂತ ನನಗೆ ಗೊತ್ತು ಕಣಣ. ನೀವು ಯಾರ್ದೋ ಮಾತಿಗೆ ಕಟ್ಟಿಬಿದ್ದು ಈ ಮದ್ವೆಗೆ ಒಪ್ಕೊಂಡಿದ್ಯಾ. ಗಂಗನ್ನ ಹೆಂಡ್ತಿ ಅಂತ ಬೇರೆ ಹೇಳ್ತಾ ಇದೀಯಾ. ಗೌರಿ ಬಿಟ್ರೆ ಗಂಗನ್ನ ಕಾರಣಕ್ಕೂ ಗೌರಿ ಸ್ಥಾನದಲ್ಲಿಟ್ಟು ನೋಡೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲನೂ ಕೂಡ ಕಣ್ಣೆ ಹೇಳ್ತಾ ಇದೆ, ನೀನು ಸುಳ್ಳು ಹೇಳ್ತಾ ಇದೀಯಾ. ಮನ್ಸಲ್ಲೊಂದಿದೆ, ಬಾಯಲ್ಲೊಂದು ಬರ್ತಾ ಇದೆ. ಕೋಳಿ ಮತ್ತೆ ಚುರುಮುರಿ ಹೇಳ್ತಾ ಇರ್ತಾರೆ, ನಾನು ನಿನ್ನ ಕೈ ಮುಗಿದು ಬೇಡ್ಕೊಂತೀನಿ ಕಣಣ, ನೀನು ಮೋಸ ಮಾಡ್ಕೋಬೇಡ. ಕೇಳ್ಕೊಂತಾ ಇರ್ಬೇಕಾದ್ರೆ ಇಲ್ಲ ನನಗೆ ಗೊತ್ತಿದೆ ಕಣ್ರಲ್ಲ, ಯಾರ ಮಾತಿಗೋ ಕಟ್ಟಿಬಿದ್ದೋ ಏನೋ ಗೊತ್ತಿಲ್ಲ, ಒಟ್ಟಿಗೆ ನಾನು ಇದನ್ನೆಲ್ಲ ಮಾಡಲೇಬೇಕು. ನಾವು ಮಾತು ಕೊಟ್ಟಿದ್ದೀನಿ, ಆ ಮಾತಿಗೆ ನಾನು ನಡ್ಕೊಳ್ಳೇಬೇಕು ಹೇಳ್ಬಿಟ್ಟು ಶಂಕರ ಅಲ್ಲಿಂದ ಹೊರಟೋಗ್ತಾನೆ. ಕೋಳಿ ಮತ್ತೆ ಚುರುಮುರಿ ಇಬ್ರು ತುಂಬಾನೇ ಬೇಜಾರ್ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ. ಈ ಕಡೆ ರುದ್ರ ಮತ್ತೆ ಶಿವರುದ್ರಪ್ಪ ಇಬ್ರು ಬೆಳಗ್ಗೆನೆ ಎದ್ಬಿಟ್ಟು ಈ ಕಡೆ ಬಂದು ಬೇಜಾರ್ ಮಾಡ್ಕೊಂಡು ಶಿವರುದ್ರಪ್ಪ ಕೂತ್ಕೊಂಡಿರ್ತಾರೆ. ಅಯ್ಯೋ, ಕಾಫಿ ಮಾಡ್ಕೊಡ್ತೀನಿ, ಬೇಗ ಬ್ರಷ್ ಮಾಡ್ಕೊಂಡು ಬಾರಪ್ಪಯ್ಯ. ರುದ್ರ ಹೇಳ್ತಿರ್ಬೇಕಾದ್ರೆ, ಹೋಗಲೋ, ಹೆಂಡತಿ ಇರ್ಬೇಕಾದ್ರೆ ನಾನು ಬೆಳಗ್ಗೆ ಸುಪ್ರಭಾತ ಕೇಳ್ಕೊಂಡೇ ಎದ್ದೇಳ್ತಾ ಇದ್ದೆ. ಹೆಂಡತಿ ಕೂಗ್ತಾ ಇದ್ರೆ ನನ್ನ ಕಿವಿಗೆ ತಂಪು ಕೊಟ್ಟಿರೋ ಕಾಫಿನ ಕುಡಿತಾ ಇದ್ರೆ ನನ್ನ ಮನ್ಸಿಗೆ ಎಷ್ಟು ತಂಪಾಗ್ತಾ ಇತ್ತು ಗೊತ್ತಾ. ಈಗ ನಿನ್ ಕೂಗು ಒಳ್ಳೆ ಕತ್ತೆ ಕೂಗ್ದಂಗೆ ಕೇಳಿಸ್ತಾ ಇದೆ. ನೀನ್ ಕೊಡೋ ಕಾಫಿನ ಕಲ್ಗಚ್ ತರ ಇರುತ್ತೆ. ಆ ಕಾಫಿನ ಕುಡ್ದು ಹೋಗಿದೆ ನನಗೆ. ಈ ಜೀವನನೇ ಬೇಡ ಅಂತ ಅನಿಸ್ತಾ ಇದೆ. ಹೇಗಿದ್ದೆ ಗೊತ್ತಾ, ನಾನು ರಾಜನ್ ತರ ಇದ್ದೆ, ಆದ್ರೆ ಈಗ ನನ್ನ ಪರಿಸ್ಥಿತಿ ನೋಡಿ ಹೇಗಾಗಿದೆ ಅಂತ ಹೇಳ್ತಾ ಇರ್ತಾರೆ. ಹೊಸಿ ಸುಮ್ಮನಿರ್ಲಾ, ನನ್ನವಳಿಗೆ ಒಂದು ಫೋನ್ ಮಾಡ್ತೀನಿ. ಶಿವರುದ್ರಪ್ಪ ಫೋನ್ ತಗೊಂಡಾಗ, ಅಪ್ಪಯ್ಯ, ಲವ್ ಶುರುವಾಗಿದೆ ಅಪ್ಪಯ್ಯ, ಇರಪ್ಪ, ನೀನೇನು ಯೋಚನೆ ಮಾಡಬೇಡ, ಎಲ್ಲ ವ್ಯವಸ್ಥೆನೂ ನಾನು ಮಾಡ್ಕೊಡ್ತೀನಿ. ಈ ವಯಸ್ಸಲ್ಲಿ ಇರಬೇಕಿತ್ತು ಆ ವ್ಯವಸ್ಥೆನ ನಾನು ಮಾಡ್ಕೊಡ್ತೀನಿ ಅಪ್ಪಯ್ಯ. ರುದ್ರ ಹೇಳ್ತಾ ಇರ್ತಾನೆ. ಕಡೆ ಗೌರಿ ಬೀರಲ್ಲಿರೋ ಒಡವೆನೆಲ್ಲ ತಗೊಂಡು ಎಲ್ಲ ಒಡವೆನೂ ಜೋಡಿಸ್ತಾ ಕೂತಿರ್ತಾಳೆ. ಅಲ್ಲಿಗೆ ಬಂದ ವಿಜಿ, ಯಾಕೆ ಗೌರಿ ಏನ್ ಮಾಡ್ತಾ ಇದೀಯಾ, ಎಲ್ಗಾರು ಹೋಗ್ತಾ ಇದೀಯಾ, ಬೀರು ಕ್ಲೀನ್ ಮಾಡ್ತಾ ಇದೀಯಾ ಅಂತ ವಿಜಿ ಬಂದು ಕೇಳ್ತಾರೆ. ಅಕ್ಕ, ಭೂವಿಗೆ ಹುಷಾರಿಲ್ಲ, ಇಂಥ ಟೈಮಲ್ಲಿ ನಾನು ಎಲ್ಲಿಗೆ ಹೋಗಕ್ ಸಾಧ್ಯ, ಅವಳನ್ನ ಫಾರಿನಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡ್ಸೋಣ ಅಂತ ಇದ್ದೀನಿ. ಈಗ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ನಾನು ಕೂಡ ಎಲ್ಲರಾಗಿ ಲಂಚ ತಗೊಂಡಿದ್ರೆ
ಮಾಡಿ ಇಟ್ಕೊಂಡಿದ್ರೆ ಇದನ್ನೆಲ್ಲ ಮಾರೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಲಂಚ ತಗೋಬಾರ್ದು ಅಂತ ನನಗೆ ನಾನೇ ಶಪಥ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಸರ್ಕಾರಕ್ಕೆ ಶಪಥ ಮಾಡಿದ್ರೆ ನಾನು ನನಗೆ ನಾನೇ ಮಾಡ್ಕೊಂಡಿದ್ದೀನಿ. ಲಂಚ ತಗೋಬಾರ್ದು ಅನ್ನೋದು ನಮ್ಮ ಬ್ಲಡ್ ಅಲ್ಲೇ ಬಂದಿದೆ. ನಮ್ಮಪ್ಪ ಚಿಕ್ಕವರಿದ್ದಾಗಿಂದ ಇದನ್ನೇ ಹೇಳಿ ಬೆಳೆಸಿ ಯಾವುದೇ ಲಂಚ ತಗೋಬೇಕು ಅಂತ ನನಗೆ ಅನ್ಸೋದೇ ಇಲ್ಲ. ಹಾಗಾಗಿ ನನ್ನ ಮುಂದೆ ಇರೋ ದಾರಿ ಇದೊಂದೇ. ಟ್ರೈನಿಗೆ ಕರ್ಕೊಂಡೋದ್ರೆ ಎಷ್ಟು ಖರ್ಚಾಗುತ್ತೋ ಏನೋ ಗೊತ್ತಿಲ್ಲ. ಅದಕ್ಕೆ ಈ ಒಡವೆನೆಲ್ಲ ಲೆಕ್ಕ ಹಾಕಿ ಮಾರ್ಬಿಟ್ಟು ಇನ್ನು ಮುಕ್ಕಿದ ವ್ಯವಸ್ಥೆನ ನಾನು ಮಾಡ್ಕೊತೀನಿ. ಗೌರಿ ಹೇಳ್ತಾ ಇದ್ರೆ ಆಗ ವಿಜಿ, ಗೌರಿ ನಿನ್ ಮನುಷ್ಯತ್ವನೇ ಕಳ್ಕೊಂಡ್ಬಿಟ್ಟಿದ್ಯಾ ಕಣೆ, ತುಂಬಾನೇ ಕ್ರೂರಿ ಆಗ್ಬಿಟ್ಟಿದ್ಯಾ ಅಂತ ಹೇಳಿ ವಿಜಿ ಬೈತಾ ಇರ್ತಾರೆ. ಅಕ್ಕ ಏನ್ ಹೇಳ್ತಾ ಇದೀಯಾ ನೀನು? ನನ್ನನ್ನೇ ಕ್ರೂರಿ ಅಂತ ಹೇಳ್ತಾ ಇದೀಯಾ? ನಾನು ಕ್ರೂರಿ ತರ ಕಾಣಿಸ್ತಾ ಇದ್ದೀನಿ ಅಕ್ಕ ನಿನ್ ಕಣ್ಣಿಗೆ ಅಂತ ಗೌರಿ ಕೇಳ್ತಾ ಇರ್ಬೇಕಾದ್ರೆ, ಗೌರಿ ಮಗುಗೆ ಬೇಕಾಗಿರೋದು ಇವಾಗ ಮೆಡಿಸಿನ್ ಅಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಎಲ್ಲಿಂದ ಎಲ್ಲಿಗೆ ಹೋದ್ರು ಮಗು ಹುಷಾರಾಗೋದಿಲ್ಲ. ಮಗುಗೆ ಮೇನ್ ಬೇಕಾಗಿರೋದು ವಿಲ್ ಪವರ್. ಅವಳಿಗೆ ಅದೇ ಇಲ್ಲ. ಆ ವಿಲ್ ಪವರ್ ಶಂಕರನ ಹತ್ರ ಇದೆ ಕಣೆ. ನೀನು ಹೋಗಿ ಒಂದ್ಸರಿ ಶಂಕರನ್ನ ಕರಿಯೇ, ಅವನು ಬಂದು ಭೂವಿನ ಮಾತಾಡ್ಸಿದ್ರೆ ಮಗು ಹುಷಾರಾಗುತ್ತೆ ಕಣೆ. ವಿಜಯ್ ಹೇಳ್ತಾ ಇದ್ರೆ, ಏನಕ್ಕ ನೀನ್ ಹೇಳ್ತಾ ಇರೋದು? ನಿನ್ ದೇವ್ರ ಅವ್ನು ಬಂದ್ಬಿಟ್ಟು ನಿಂತ್ಕೊಂಡ ತಕ್ಷಣ ನನ್ನ ಮಗಳು ಎದ್ದು ಕೂತ್ಕೊಳ್ಳೋದಕ್ಕೆ? ಗೌರಿ ಕೇಳ್ತಾ ಇರ್ತಾಳೆ. ಆದ್ರೆ ಈ ಮಾತಿಗೆ ವಿಜಯ್ ಹತ್ರ ಉತ್ತರನೇ ಇರೋದಿಲ್ಲ. ಈ ಪಾರ್ವತಿ ಕಾಫಿ ಕುಡಿತಾ ಕೂತಿರ್ತಾರೆ. ಪಾರ್ವತಿಗೆ ಶಿವರುದ್ರಪ್ಪ ಫೋನ್ ಮಾಡ್ತಾರೆ. ಈ ಪಾರ್ವತಿ ತಕ್ಷಣನೇ ರಿಸೀವ್ ಮಾಡಿ ಆ ಕಡೆಯಿಂದ ಶಿವರುದ್ರಪ್ಪ, ಏ ಚಿನ್ನ ಅಂತ ಹೇಳ್ತಾರೆ. ಚಿನ್ನನ ಮತ್ತೆ ಫೋನ್ ಮಾಡಿದ್ಯಾ? ಇಲ್ಲ ಫೋನ್ನ ಅಂತ ಹೇಳಿ ಬೈದ್ಬಿಟ್ಟು ಪಾರ್ವತಿ ಫೋನ್ನ ಕಟ್ ಮಾಡ್ತಾರೆ. ಮತ್ತೆ ಫೋನ್ನ ಕಟ್ ಮಾಡ್ಬಿಟ್ಲು ಕಣ್ಲಾ ಅಂತೇಳಿ ಈ ಕಡೆ ಶಿವರುದ್ರಪ್ಪ ಬೇಜಾರ್ ಮಾಡ್ಕೊಂತಾ ಇರ್ತಾರೆ. ಅಯ್ಯೋ ನಿನಗೊಂದು ದಾರಿ ಮಾಡ್ತೀನಿ, ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂತೀಯಾ? ಸರಿ ಮಾಡಿ ನೋಡು ಅಂತ ಹೇಳ್ತಾನೆ. ಒಂದ್ಸರಿ ಫೋನ್ ಮಾಡಿದ್ರು ಪಾರ್ವತಿ ಫೋನ್ನೇ ತೆಗಿಯೋದಿಲ್ಲ. ರುದ್ರ, ಅಪ್ಪಯ್ಯೋ ನನ್ನ ಹತ್ರ ಒಂದೊಳ್ಳೆ ಐಡಿಯಾ ಇದೆ, ನೋಡೀಗ ನಾನು ಏನ್ ಮಾಡ್ತೀನಿ ಅಂತ ಹೇಳಿ ಅವನ ಫೋನ್ನ ತಗೊಂಡು ಸುನಂದನ್ಗೆ ಫೋನ್ ಮಾಡ್ತಾನೆ. ಕಡೆ ಸುನಂದ ಫೋನ್ನ ರಿಸೀವ್ ಮಾಡಿದ ತಕ್ಷಣನೇ ಇಂಗ್ಲಿಷ್ನಲ್ಲಿ ಟಸ್ಕು ಪುಸ್ಕು ಅಂತ ಹೇಳ್ತಾ ಇರ್ತಾನೆ. ಅದು ಕೂಡ ಸುನಂದನ್ಗೆ ಅರ್ಥನೇ ಆಗ್ತಾ ಇರಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ಕೇಳ್ತಾ ಇರ್ತಾಳೆ. ನಾವು ಬ್ಯಾಂಕಿಂದ ಫೋನ್ ಮಾಡ್ತಾ ಇದೀವಿ ನೋಡಿ, ಹೇಳ್ದಾಗೆ ನೀವು ಇವಾಗ ಮಾಡ್ಬೇಕು, ಅಂದ್ರೆ ನಿಮ್ಮ ಅಕೌಂಟಲ್ಲಿರೋ ದುಡ್ಡೆಲ್ಲ ಕಳೆದೋಗ್ಬಿಡುತ್ತೆ. ಏನ್ ಹೇಳ್ತಿದ್ದೀರಾ? ದುಡ್ಡೆಲ್ಲ ಕಳೆದೋಗ್ಬಿಡುತ್ತಾ ಅಂತ ಸುನಂದ ಕೇಳ್ತಾಳೆ. ಇವಾಗ ನಾನು ಹೇಳ್ದಾಗೆ ಮಾಡಿ ಅಂತ ಹೇಳ್ತಾ ಇರ್ತಾನೆ. ಇಲ್ಲ ನನಗೆ ಗೊತ್ತಾಗೋದಿಲ್ಲ, ಇರಿ ನಾನು ನಮ್ಮ ಅತ್ತೆ ಹತ್ರ ತಗೊಂಡೋಗಿ ಕೊಡ್ತೀನಿ ಅಂತ ಭಯ ಬಿದ್ದು ಅತ್ತೆ ಹತ್ರ ಫೋನ್ ತಗೊಂಬಂದು ಕೊಡ್ತಾಳೆ. ಪಾಪಯ್ಯ ನನ್ನ ಪ್ಲಾನ್ ಹೇಗೆ ವರ್ಕ್ ಆಗ್ತಾ ಇತ್ತು ಅಂತ. ವಾ ಯಾರೋ ಬ್ಯಾಂಕಿಂದ ಫೋನ್ ಮಾಡಿದಾರಂತೆ ಅಂತ ಹೇಳಿ ಫೋನ್ನ ತಂದು ಕೊಡ್ತಾಳೆ. ಪಾರ್ವತಿ ಈ ಕಡೆಯಿಂದ ಹಲೋ ಅಂದಾಗ, ಚಿನ್ನ ಐ ಲವ್ ಯು ಸೋ ಮಚ್ ಅಂತ ಶಿವರುದ್ರಪ್ಪ ಹೇಳ್ತಾರೆ. ಪಾರ್ವತಿ, ಏನೋ ಮಚ್ಚು ಗಿಚ್ಚು ಅಂದ್ರೆ ನಮ್ಮ ಮನೆಗೆ ಬಾಳ ಇದಾವ್ ಕಣ್ಲಾ, ಏನ್ ಹೇಳ್ತಿದ್ದಿಲ್ಲ ನೀನು ಅಂತೇಳಿ ಪಾರ್ವತಿ ಬೈಯೋದಕ್ಕೆ ಶುರು ಮಾಡ್ತಾರೆ. ಮಚ್ಚು ಅಂದ್ರೆ ಆ ಮಚ್ಚಲ್ಲ ಕಣಚಿನ, ಲವ್ ಯು ವೆರಿ ಮಚ್ ಅಂತ ಹೇಳ್ತಾ ಇದೀನಿ ಚಿನ್ನ. ಮತ್ತೆ ಶಿವರುದ್ರಪ್ಪ ಹೇಳ್ತಾರೆ, ಏನ್ ಹೇಳ್ತಾ ಇದೀಯಲ್ಲ ನೀನು? ನಿನ್ಗೆ ಧೈರ್ಯ ಇದ್ರೆ ನನ್ನ ಮಗನ ಹತ್ರ ಮಾತಾಡು. ಶಂಕರ ಬಾರ್ಲ ಇಲ್ಲಿ, ಮತ್ತೆ ಅವನು ಫೋನ್ ಮಾಡಿದಾನೆ ಹೇಳ್ಬಿಟ್ಟು ಪಾರ್ವತಿ ಜೋರಾಗಿ ಕೂಗ್ತಾ ಇರ್ತಾಳೆ. ಒಂದ್ಸಲಿ ನನ್ನ ಮಾತನ್ನ ಕೇಳಿಸ್ಕೊ ಚಿನ್ನ, ಕೇಳಿಸ್ಕೊ ಅಂತ ಶಿವರುದ್ರಪ್ಪ ಹೇಳ್ತಾನೆ ಇರ್ತಾನೆ. ಯಾವನ್ಲ ನೀನು? ನಿಂಗೆ ಅಷ್ಟೊಂದು ಧೈರ್ಯ ಇದ್ರೆ ಬಾರ್ಲಾ, ಧೈರ್ಯ ಇದ್ರೆ ನನಗೆ ಫೋನ್ ಮಾಡಿ ಅದು ಇದು ಅಂತ ಹೇಳ್ತೀಯ ನೀನು, ನಿನಗಿವತ್ತು ಸರಿಯಾಗಿ ಮಾಡಿಸ್ತೀನಿ ನೋಡ್ಲಾ ಹೇಳ್ಬಿಟ್ಟು ಶಂಕರನ್ನ ಕೂಗ್ತಾ ಇರ್ತಾಳೆ. ಅಯ್ಯೋ ಅಪ್ಪಯ್ಯ, ಶಂಕರ ಏನಾದ್ರು ಬಂದ್ರೆ ನಮ್ ಕತೆ ಮುಗಿಯುತ್ತೆ, ನಾ ಮೊದ್ಲು ಆಫ್ ಮಾಡಪ್ಪಯ್ಯ, ಆಫ್ ಮಾಡು ಅಂತ ರುದ್ರ ಹೇಳ್ತಾನೆ. ನನ್ನ ಕಟ್ಟೆ ಮಾಡ್ಬಿಟ್ಟ ನನ್ನ ಮಗ, ಅವನಿಗೆ ಭಯ ನನ್ನ ಮಗ ಅಂದ್ರೆ ಹೇಳಿ ಪಾರ್ವತಿ ಬೈತಾ ಇರ್ತಾರೆ. ಅಯ್ಯೋ ನೀನೇನು ಯೋಚನೆ ಮಾಡ್ಬೇಡ, ಇವಾಗೇನು ನೀನು ಅವನ ಹತ್ರ ಮಾತಾಡ್ಬೇಕಾ? ಮಗಿನ ಹತ್ರ ಆಟ ಆಡ್ಬೇಕು ಅಷ್ಟೇ ತಾನೇ, ಅದಕ್ಕೆಲ್ಲ ವ್ಯವಸ್ಥೆನ ನಾನ್ ಮಾಡ್ತೀನಿ, ನಿನ್ ಮಕ ತೊಳ್ಕೊಬೇಕು ಬಾರಪ್ಪಯ್ಯ ಅಂತ ಹೇಳಿ ರುದ್ರ ಹೇಳ್ತಾನೆ. ಕಡೆ ವಿಜಿ, ಮಾತಾಡು ಗೌರಿ ಮಾತಾಡು, ಮಾತಿಗೂ ನೀನ್ ಶಂಕರನ್ ಮೇಲೆ ಕೋಪ ಮಾಡ್ಕೊಂತೀಯ. ಶಂಕರನ್ನ ಕಂಡ್ರೆ ನಿನಗಾಗೋದೇ ಇಲ್ಲ, ಬರೀ ದ್ವೇಷ ಅಲ್ಲ ಕೋಪ ಅಷ್ಟೇ. ಇದನ್ನೆಲ್ಲ ಅರ್ಥ ಮಾಡ್ಕೊಂತಾ ಇಲ್ಲ. ಒಂದ್ಸಾರಿ ನೀನ್ ಶಂಕರ ಅವ್ರನ್ನ ಕರೆ, ನೀನ್ ಎಷ್ಟೇ ಅವಮಾನ ಮಾಡಿದ್ರು ಶಂಕರ ಅವರು ಈ ಮನೆಗೆ ಮತ್ತೆ ಬಂದೇ ಬರ್ತಾರೆ. ಕೂಡ ಮಗು ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ. ಆ ಪ್ರೀತಿ ಇರೋದಕ್ಕೆ ಅವರು ಅಷ್ಟು ಸಲ ಬರ್ತಾ ಇದ್ರು. ಒಂದೇ ಒಂದ್ಸಲ ಮನ್ಸನ್ನ ಬದಲಾಯಿಸ್ಕೊ, ಈಗ್ಲೂ ಅವ್ರು ಬಂದೇ ಬರ್ತಾರೆ ನೀನ್ ಕರೆದ್ರೆ. ನೋಡು ಹೆಂಡ್ತಿ ಆದವಳಿಗೆ ಗಂಡನೇ ದೇವ್ರು, ತಂದೆನೇ ದೇವ್ರು, ಹತ್ರ ಏನಿಲ್ಲ ಅಂದ್ರು ರಕ್ತನಾರು ಬಸ್ತು ಮಗು ಕೇಳಿದ್ನ ತಂದು ಕೊಡೋ ಕೆಪಾಸಿಟಿ ಇದೆ. ಕೆಲಸನ ಅವ್ರು ಮಾಡೇ ಮಾಡ್ತಾರೆ. ಮಗುಗೆ ಶಂಕರನೇ ತಂದೆ ಅಂತ ಗೊತ್ತಿಲ್ಲ, ಶಂಕರಂಗೆ ಇದೇ ನನ್ ಮಗು ಅಂತಾನೂ ಗೊತ್ತಿಲ್ಲ. ಅದನ್ನ ಮುಚ್ಚಿಟ್ಟು ಏನ್ ಸಾಧಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ಇಷ್ಟೊಂದು ಹಠ ಮಾಡೋದು ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಒಂದೇ ಒಂದ್ಸಲ ನೀನು ಹೋಗಿ ಕರಿಯೇ, ಇಲ್ಲ ನಿನ್ ಕೈಲಿ ಆಗಲ್ಲ ಅಂದ್ರೆ ನನಗೆ ಹೇಳು, ನನಗೆ ಒಂದೇ ಒಂದು ಅವಕಾಶ ಕೊಡು, ಶಂಕರನ್ ಕರ್ಸೋ ವ್ಯವಸ್ಥೆನ ಮಾಡೇ ಮಾಡ್ತೀನಿ, ಅವರು ಕರೆದ್ರೆ ಬಂದೇ ಬರ್ತಾರೆ ಕಣೆ ಗೌರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತಾ ಇರ್ತಾಳೆ ವಿಜಿ. ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಸಹ ಗೌರಿ ಮನ್ಸು ಕರಗೋದೇ ಇಲ್ಲ. ಗೌರಿ ಮಾತಾಡೆ ಹೇಳೆ, ನೀನು ಇವತ್ತು ನಿನ್ ಗಂಡನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಅಂದ್ರೆ ಮನ್ಸಲ್ಲಿ ನೀನಿದ್ಯಾ, ನಿನ್ ಮನ್ಸಲ್ಲಿ ಅವ್ರಿದಾರೆ ಅಂತ ಅರ್ಥ. ನೀನು ಅವ್ರನ್ನ ನಿನ್ ಮನ್ಸಿಂದ ತೆಗ್ದಾಕೋದಕ್ಕೆ ಸಾಧ್ಯನೇ ಇಲ್ಲ. ಮಾಡ್ಕೊ, ಒಂದೇ ಒಂದ್ಸಲ ಅವಕಾಶ ಮಾಡ್ಕೊಡೆ ಪ್ಲೀಸ್ ಕಣೆ ಗೌರಿ. ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂತಾ ಇರ್ತಾಳೆ ವಿಜಿ. ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ನನ್ ಸತ್ರು ಆಗೋದಿಲ್ಲ, ಆ ಕೆಲ್ಸನ ನಾನು ಯಾವತ್ತೂ ಮಾಡೋದಿಲ್ಲ.
ಕೋಪ ಮಾಡ್ಕೊಂಡು ಗೌರಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಗೌರಿನ ಮಾತಾಡ್ಸೋದಕ್ಕೆ ಅಂತ ಸುನಂದ ಮನೆಗೆ ಬರ್ತಾಳೆ. ಶಂಕರ ಮತ್ತೆ ಗಂಗುಂಗೆ ಮದುವೆ ಮಾಡ್ಬೇಕು ಅಂತ ಹೇಳಿ ಮನೇಲಿ ಎಲ್ಲ ನಿಶ್ಚಯ ಮಾಡ್ಕೊಂಡಿದ್ದಾರೆ. ನಿನ್ ಕೈಯಿಂದ ಒಂದ್ ಕೆಲ್ಸ ಆಗ್ಬೇಕಾಗಿದೆ. ಏನಕ್ಕ ಆ ಕೆಲ್ಸ? ಅವನು ನನ್ನ ಲೈಫಿಂದ ದೂರ ಹೋಗ್ತಾನೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಕೆಲ್ಸ ಆಗ್ಬೇಕಕ್ಕ ಅಂತ ಗೌರಿ ಕೇಳ್ತಾಳೆ. ಅದು ಗೌರವ ಅದು ಅಂತ ಸುನಂದ ಕೇಳೋದಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇರ್ತಾಳೆ. ಏನ್ ಬೇಕು ಅಂತ ಹೇಳಕ್ಕ, ನಾನು ಆ ಕೆಲ್ಸನ ಮಾಡ್ಕೊಡ್ತೀನಿ. ಗೌರಿ ಭರವಸೆ ಕೊಡ್ತಾಳೆ. ಗೌರವ ನಿನ್ ಕೊರಳಾಗಿರೋ ತಾಳಿನ ಕೊಡ್ಬೇಕಂತೆ. ಅದೇ ತಾಳಿನ ಮತ್ತೆ ಗಂಗನ್ ಕುತ್ತಿಗೆಗೆ ಕಟ್ಬೇಕಂತೆ. ಅದೇ ತಾಳಿಯಿಂದ ಮಾಂಗಲ್ಯ ಧಾರಣೆ ಆಗ್ಬೇಕಂತೆ ಅಂತ ಹೇಳಿದಾಗ ಗೌರಿ ತುಂಬಾನೇ ಶಾಕ್ ಆಗ್ತಾಳೆ. ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.